ನಮಸ್ಕಾರ, ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ಬಹಳ ನಿರೀಕ್ಷೆ ಇರುವಂತ ಯೆಲ್ಲೋ ಲೈನ್ ಮೆಟ್ರೋ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಬೆಳಗ್ಗೆ 10:30ಕ್ಕೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಹಳದಿ ಮಾರ್ಗದ ವಿಶೇಷತೆ ಏನು, ಎಲ್ಲಿಂದ ಎಲ್ಲಿವರೆಗೆ ಇದು ರೀಚ್ ಆಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಒಂದಷ್ಟು ಕ್ವಿಕ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀರಿ. ಸೊ ಮೆಟ್ರೋ ರೈಲ್ ಈ ಒಂದು ಯೆಲ್ಲೋ ಲೈನ್ ನಲ್ಲಿ 16 ಸ್ಟೇಷನ್ಗಳಿವೆ. 10ರಿಂದ 60 ರೂಪಾಯಿವರೆಗೆ ಚಾರ್ಜಸ್ ಇದೆ. ಮ್ಯಾಕ್ಸಿಮಮ್ 60, 10 ರೂಪಾಯಿ ಮಿನಿಮಮ್ ಅಂತ ಸದ್ಯಕ್ಕೆ BMRCL ಕಡೆಯಿಂದ ಇನ್ಫಾರ್ಮೇಶನ್ ಸಿಕ್ಕಿರೋದು. IT ಉದ್ಯೋಗಿಗಳಿಗೆ, ವಿಶೇಷವಾಗಿ ಸಿಲ್ಕ್ ಬೋರ್ಡ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ಪ್ರಯಾಣ ಬೆಳೆಸುವಂಥ ಸಾಕಷ್ಟು ಉದ್ಯೋಗಿಗಳಿಗೆ ಇದು ಹೆಲ್ಪ್ ಆಗುತ್ತೆ. ಆದರೆ ಇಲ್ಲಿ ಒಂದು ವಿಚಾರ ನೀವು ಗಮನಿಸಬೇಕು. ಆರಂಭಿಕ ಹಂತದಲ್ಲಿ 3 ಟ್ರೈನ್ಗಳು ಮಾತ್ರ ಲಭ್ಯ ಇರೋದ್ರಿಂದ ನಿಮಗೆ ಮೈಸೂರು ರಸ್ತೆ ಈ ಭಾಗದಲ್ಲಿ ಪರ್ಪಲ್ ಮತ್ತೆ ನಾವೇನು ಬೇರೆ ಲೈನ್ಗಳು ನೋಡ್ತಾ ಇರ್ತೀವಲ್ಲ, ಹಾಗೆ 5 ನಿಮಿಷಕ್ಕೊಂದು 10 ನಿಮಿಷಕ್ಕೆ ಆ ಥರ ಸಿಗೋದಿಲ್ಲ. ಸುಮಾರು 25 ನಿಮಿಷದಿಂದ 30 ನಿಮಿಷದಷ್ಟು ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಇನಿಷಿಯಲ್ ಸ್ಟೇಜ್ ಆಗಿರೋದ್ರಿಂದ ಈಗ ಜಸ್ಟ್ 3 ಟ್ರೈನ್ಗಳನ್ನು ಮಾತ್ರ ಬಿಡಲಾಗಿದೆ. ಅದು ಹೋಗಿ ಮತ್ತೆ ರಿಟರ್ನ್ ಬರುವಂತಹ ಸಂದರ್ಭದಲ್ಲಿ ನಿಮಗೊಂದು 25ರಿಂದ 30 ನಿಮಿಷ ನೀವು ಕಾಯಬೇಕಾಗುತ್ತೆ. ಸೊ ಆ ಕಾರಣಕ್ಕೆ ಸ್ವಲ್ಪ ಕ್ರೌಡ್ ಆಗ್ಬೋದು, ಸ್ವಲ್ಪ ನೀವು ವೆಯ್ಟ್ ಮಾಡಬೇಕಾಗ್ಬೋದು. ಬಟ್ ವೆಯ್ಟ್ ಮಾಡಿದರೂ ಕೂಡ ಸ್ವಲ್ಪ ಬೇಗ ರೀಚ್ ಆಗುವಂಥ ಒಂದು ಸಾಧ್ಯತೆ ಇರೋದ್ರಿಂದ ಅದೊಂದು ವರ್ತ್ ಅಂತ. ಆ ಟೈಮಿಗೆ ಕರೆಕ್ಟಾಗಿ ನೀವು ಒಂದು ಪ್ಲ್ಯಾನ್ ಮಾಡಿಕೊಂಡ್ರೆ ಈ ಟೈಮಿಗೆ ಮೆಟ್ರೋ ಬರುತ್ತೆ ಅಂತ ನೀವು ಕರೆಕ್ಟ್ ಆ ಟೈಮಿಗೆ ಹೋದರೆ ನೀವು ನೀಟಾಗಿ ರೀಚ್ ಆಗ್ಬೋದು. ಇನ್ನು ಈ ಮಾರ್ಗದ ನಿಲ್ದಾಣಗಳ ಮಾಹಿತಿಯನ್ನು ನೋಡೋದಾದ್ರೆ ಬೊಮ್ಮಸಂದ್ರ, ಹೆಬ್ಬಗೋಡಿ, ಹೊಸಕೂರು ರಸ್ತೆ, ಇನ್ಫೋಸಿಸ್ ಫೌಂಡೇಶನ್, ಎಲೆಕ್ಟ್ರಾನಿಕ್ ಸಿಟಿ, ಬೆರಟೇನ ಅಗ್ರಹಾರ, ಹೊಸ ರಸ್ತೆ, ಸಿಂಗಸದ್ರ, ಕೂಡ್ಲುಗೇಟ್, ಹೊಂಗಸಂದ್ರ, ಬೊಮ್ಮನಹಳ್ಳಿ, ಸೆಂಟ್ರಲ್ ಸಿಲ್ಕ್ ಬೋರ್ಡ್, BTM ಲೇಔಟ್, ಜಯದೇವ ಆಸ್ಪತ್ರೆ, ರಾಗಿಗುಡ್ಡ, RV ರಸ್ತೆಯಲ್ಲಿ ನಿಲುಗಡೆ ಇರಲಿದೆ. ಸೊ ಭಾನುವಾರ RV ರಸ್ತೆಯಿಂದ ಬೊಮ್ಮಸಂದ್ರ ಹಳದಿ ಮಾರ್ಗ ಇವತ್ತು ಉದ್ಘಾಟನೆ ಆಗ್ತಾ ಇರೋದು. ಸುಮಾರು 19.5 ಕಿಲೋಮೀಟರ್ ಉದ್ದ ಇರುವಂಥ ಒಂದು ರೀಚ್ ಇದು. ಟೋಟಲ್ 16 ನಿಲ್ದಾಣಗಳು ಆಗಲೇ ನಾನು ಹೇಳಿದೆ. ಪ್ರತಿದಿನ 4 ಲಕ್ಷ ಮಂದಿ ಒಂದು ಮಿನಿಮಮ್ ಅಷ್ಟು ಅಲ್ಲಿ ಪ್ರಯಾಣ ಮಾಡುವಂಥ ನಿರೀಕ್ಷೆ ಇದೆ ಈ ಒಂದು ಇದರಲ್ಲಿ. ಇನ್ನೂ ಕೂಡ ಆ್ಯಡಪ್ ಆಗ್ತವೆ ಟ್ರೈನ್ಗಳು. ಇನ್ನೊಂದು ಭಾಳ ವಿಶೇಷ ಅಂತ ಅಂದರೆ ಚಾಲಕರಹಿತ ಟ್ರೈನ್ಗಳನ್ನು ಇಲ್ಲಿ ಬಳಸ್ತಾ ಇರೋದು. ಆರಂಭಿಕ ಹಂತದಲ್ಲಿ ಇನ್ನೂ ಕೂಡ ಸೆಟ್ ಆಗಬೇಕಾಗಿರೋದ್ರಿಂದ ಸ್ವಲ್ಪ ಒಂದಷ್ಟು ದಿನ ಒಂದಷ್ಟು ಯೂಸ್ ಟು ಆಗುವವರೆಗೆ ಅಲ್ಲಿ ಡ್ರೈವರ್ಗಳು ಇರ್ತಾರೆ, ಅಂದರೆ ಚಾಲಕರು ಇರ್ತಾರೆ. ಆದರೆ ನಂತರ ಸ್ವಯಂಚಾಲಿತವಾಗಿ ಈ ಒಂದು ಟ್ರೈನ್ಗಳಿರುತ್ತೆ. ಸೊ ಒಟ್ಟು ಟೋಟಲ್ ಆಗಲೇ ಹೇಳಿದಾಗೆ 3 ಮೆಟ್ರೋ ಲೈನ್ಗಳು ಮಾತ್ರ ಈಗ ಟ್ರೈನ್ಗಳನ್ನು ಯೂಸ್ ಮಾಡೋದು. 6 ಬೋಗಿಗಳಿರುವಂಥ 15 ಲೈನ್ಗಳನ್ನು ಒಟ್ಟು ಓಡಿಸೋದಕ್ಕೆ ಈಗ ನಿರ್ಧಾರ ಮಾಡಲಾಗಿದೆ. ಆದರೆ ಆರಂಭಿಕ ಹಂತವಾಗಿ 3 ಟ್ರೈನ್ಗಳನ್ನ ಮಾತ್ರ ಯೂಸ್ ಮಾಡಲಾಗಿದೆ. ಸೊ ಇನ್ನು ಭಾಳ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರ ಅಂತಂದರೆ ಮುಂದಿನ ಹಂತದಲ್ಲಿ ಇದು ಬೇರೆ ಬೇರೆ ಲೈನ್ಗಳಿಗೂ ಕೂಡ ಕನೆಕ್ಟ್ ಆಗುತ್ತೆ. ಈ ಹೊಸದಾಗಿ ಜಾಯ್ನ್ ಆಗಬೇಕಿರುವಂಥ ಬ್ಲೂ ಲೈನ್ ಏನಿದೆ ಇದೆಲ್ಲಕ್ಕೂ ಕೂಡ ಜಾಯ್ನ್ ಆಗೋದಕ್ಕೆ ಮುಂದೆ ಲೆಕ್ಕಾಚಾರವನ್ನು ಹಾಕಲಾಗಿದೆ. ಸೊ ಇವತ್ತು ಒಂದಷ್ಟು ರಾಜ್ಯದ ನಾಯಕರು ಕೂಡ ಭಾಗವಹಿಸ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ. ಶೋಭಾ ಕರಂದ್ಲಾಜೆ ಭಾಗವಹಿಸ್ತಾರೆ, HD ಕುಮಾರಸ್ವಾಮಿ, ತೇಜಸ್ವಿ ಸೂರ್ಯ, DK ಶಿವಕುಮಾರ್ ಕೂಡ ಬರುವಂಥದ್ದಿದೆ. ಸೊ ಹೀಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವ್ರನ್ನ ವೇದಿಕೆ ಕಾರ್ಯಕ್ರಮಕ್ಕೆ ಅಥವಾ ಉದ್ಘಾಟನೆ ಸಂದರ್ಭದಲ್ಲಿ ಅವ್ರನ್ನ ವೇದಿಕೆಗೆ ವಿಶೇಷವಾಗಿ ಹಾಜರಾಗುವಂಥ ಆ ಒಂದು ವೇದಿಕೆಗೆ ಕರೆಯಲಾಗಿಲ್ಲ ಅನ್ನೋದು ಸ್ವಲ್ಪ ಚರ್ಚೆಯ ವಿಚಾರ ಆಗಿದೆ. ಸೊ ಇವತ್ತು ಬಹುದಿನಗಳ ಕನಸು ನನಸಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಮುಂದಿನ ಒಂದು ಫೇಸ್ ಏನಿರುತ್ತೆ ಅದಕ್ಕೂ ಕೂಡ ಶಂಕುಸ್ಥಾಪನೆ ಇವತ್ತು ನೆರವೇರುತ್ತೆ. 10:30ರಿಂದ ಆಲ್ಮೋಸ್ಟ್ 2 ಗಂಟೆವರೆಗೂ ಕೂಡ ಈ ಕಾರ್ಯಕ್ರಮ ಒಟ್ಟಾರೆಯಾಗಿ ನಡೆಯುತ್ತೆ. ವಂದೇ ಭಾರತ್ನ ಉದ್ಘಾಟನೆ ಕೂಡ ಇರೋದ್ರಿಂದ ಇನ್ನೊಂದು ಬಹಳ ಮುಖ್ಯವಾದಂಥ ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕು. ಬಸವನಗುಡಿ ಪೊಲೀಸರು ರಿಕ್ವೆಸ್ಟ್ ಮಾಡಿರೋದ್ರಿಂದ, ಪ್ರಧಾನಿ ಮೋದಿ ಅವರು ಬರ್ತಾ ಇರೋದ್ರಿಂದ 4 ಸ್ಟೇಷನ್ಗಳು ಲಾಲ್ಬಾಗ್ನಿಂದ RV ರೋಡ್ವರೆಗೆ ಏನು ಸ್ಟೇಷನ್ಗಳು ಬರುತ್ತೆ ಆ ಒಂದು ಸ್ಟೇಷನ್ಗಳಲ್ಲಿ ಮೆಟ್ರೋ ಸಂಚಾರ ಇರೋದಿಲ್ಲ. ಇದನ್ನು ಗಮನಿಸಿ ಲಾಲ್ಬಾಗ್ವರೆಗೆ ಮಾತ್ರ ಟ್ರೈನ್ ಇರುತ್ತೆ. ಅಲ್ಲಿಂದ ಮುಂದೆ ಸ್ವಲ್ಪ ಬ್ಲಾಕ್ ಮಾಡಲಾಗಿದೆ 4 ಸ್ಟೇಷನ್ಗಳು. ಸೊ ಇದು ಮೆಟ್ರೋ ಸಂಬಂಧಪಟ್ಟಾಗಿರುವಂಥ ವಿಶೇಷ. ಭಾಳಷ್ಟು ವರ್ಷಗಳು, ಆಲ್ಮೋಸ್ಟ್ 8 ವರ್ಷಗಳ ಕಾಯುವಿಕೆ ಇವತ್ತು ಫೈನಲಿ ಲೋಕಾರ್ಪಣೆಯ ಕ್ಷಣ ನಿಮ್ಮ ಮುಂದೆ ಇದೆ. ಪ್ರಧಾನಿ ಮೋದಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಯೆಲ್ಲೋ ಮೆಟ್ರೋ ಲೈನನ್ನು ಉದ್ಘಾಟನೆ ಮಾಡಲಿದ್ದಾರೆ. ಸೊ ನೀವು ಯಾವತ್ತು ಪ್ಲಾನ್ ಮಾಡಿದ್ದಾರೆ ಅಲ್ಲಿ ಹೋಗೋದಕ್ಕೆ, ಜೊತೆಗೆ ನೀವು ಈ ಭಾಗದವರಾದರೆ ಎಷ್ಟು ಮಟ್ಟಿಗೆ ನಿಮಗೆ ಹೆಲ್ಪ್ ಆಗುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.